ಈ ವರ್ಷ ನಾವು 2 ದೀಪಾವಳಿ ಮಾಡಿದ್ವಿ. ಒಂದು RCB ಗೆದ್ದಾಗ, ಇನ್ನೊಂದು ಮಾಮೂಲಿ ದೀಪಾವಳಿ ಬಂದಾಗ. ಬ್ಯಾಲೆನ್ಸ್ಡ್ ಆಗಿದೆ. ಈ ವರ್ಷ ಇನ್ನೊಂದು ಕಪ್ ಗೆಲ್ಲೋ ಚಾನ್ಸಸ್ ಇದೆ. ಅದೇ ಲಾಸ್ಟ್ ಟೈಮ್ ಆಗಿದ್ದು ಗಲಾಟೆಗಳು ಇವು ಎಲ್ಲ ನೋಡಿದ್ರೆ ಈ ಸತಿ ವಿನ್ ಆಗ್ತಾರೆ. ಮೋಸ್ಟ್ಲಿ ವಿನ್ ಆದಮೇಲೆ ಆ ಥರದ್ದು ಯಾವುದು ನಡೆಯಲ್ಲ ಅಂದ್ಕೊಂತೀನಿ. ಒಂದು ಸೆಲೆಬ್ರೇಷನ್ ಮಾಡೋಕೆ ಹೋಗಿ 11 ಜನ ಜೀವನ ಹಾಳಾಯ್ತಲ್ಲ. ಮೊದಲಿಗೆ IPL ಆಡಿಷನ್ ಆಗಿದೆ. ಈಗ ಟೀಮ್ ಹೇಗಿದೆ ಸರ್? ಆ ಟೀಮು ವೆಂಕಟೇಶ್ ಅಯ್ಯರ್ ಅವ್ರನ್ನೆಲ್ಲ ತೊಗೊಂಡಿದ್ದಾರೆ. ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ. ಈ ವರ್ಷ ಇನ್ನೊಂದು ಕಪ್ ಗೆಲ್ಲೋ ಚಾನ್ಸಸ್ ಇದೆ. ಈ ಸಲ ಇನ್ನೊಂದು ಕಪ್ ಬರಲಿ. ವೆಂಕಟೇಶ್ ಅಯ್ಯರ್ ಆ್ಯಕ್ಚುಲಿ ಒಳ್ಳೆ ಪಿಕ್ 7 crores. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಆ್ಯಕ್ಚುಲಿ ಬೇಕಿತ್ತು. ಅವರನ್ನು ಬೇಸ್ ಪ್ರೈಸಿಗಾದರೂ ಪಿಕ್ ಮಾಡ್ಬೋದಾಗಿತ್ತು. ನೋಡೋಣ, ಆಕ್ಸಿಲರೇಟೆಡ್ ಆಪ್ಷನಲ್ಲಿ ಮತ್ತೇನಾದರೂ ತೊಗೋಬೋದು. ಚಾನ್ಸಸ್ ಇದೆ. ತೊಗೊಂಡ್ರೆ ಇಟ್ ವಿಲ್ ಬಿ ಅ ಸ್ಟ್ರಾಂಗ್ ಟೀಮ್ ನನ್ನ ಪ್ರಕಾರ. ಆಮೇಲೆ ಇನ್ನೊಂದು ವಿಷಯ, ವೆಂಕಟೇಶ್ ಪ್ರಸಾದ್ ಅವರು ನಮ್ಮ KSCA ಬಂದಿರೋದು ಮತ್ತೆ ಇನ್ನೂ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ದೇ ವಿಲ್ ಡೂ. ಆ್ಯಂಡ್ ಅದೇ ಲಾಸ್ಟ್ ಟೈಮ್ ಆಗಿದ್ದು ಗಲಾಟೆಗಳು ಇವು ಎಲ್ಲ ನೋಡಿದ್ರೆ ಈ ಸತಿ ವಿನ್ ಆಗ್ತಾರೆ. ಮೋಸ್ಟ್ಲಿ ವಿನ್ ಆದಮೇಲೆ ಆ ಥರದ್ದು ಯಾವುದು ನಡೆಯಲ್ಲ ಅಂದ್ಕೊತೀನಿ. ವೆಂಕಟೇಶ್ ಪ್ರಸಾದ್ ಅವರು ಟೇಕ್ ಕೇರ್ ಮಾಡ್ತಾರೆ ಅದ್ರ ಬಗ್ಗೆ. ಸರ್, ನಿಮ್ಮ ಪ್ರಕಾರ RCB ಹೊರತುಪಡಿಸಿ ಬೇರೆ ಯಾವ ಟೀಮು ಚೆನ್ನಾಗಿ ಆಪ್ಷನ್ ಬೈ ಮಾಡಿದ್ದಾರೆ ನಿಮ್ಮ ಪ್ರಕಾರ? ಮುಂಬೈ ಇಂಡಿಯನ್ಸ್ ಮಾಡಿದ್ದಾರೆ. ಆಮೇಲೆ ರಾಜಸ್ಥಾನ್ ಅವ್ರು ಅಷ್ಟೊಂದು ಇದು ಮಾಡಿಲ್ಲ ಇನ್ನು. ಐ ಥಿಂಕ್ ಕೋಲ್ಕತ್ತಾನು ಚೆನ್ನಾಗಿ ಮಾಡಿದ್ದಾರೆ ನನ್ನ ಪ್ರಕಾರ. ಕೋಲ್ಕತ್ತಾ ಸರ್, ಓಕೆ. RCB ಕಪ್ಪು ಗೆದ್ದಾಗ ನೀವೇನು ಮಾಡಿದ್ರಿ ಸರ್? ನಾವು ಅರ್ಧ ರಾತ್ರಿ ಮಲ್ಗೆ ಇಲ್ಲ ಸರ್, ನಿಜವಾಗ್ಲೂ. ಯಾಕೆಂದರೆ ಇನ್ನು 2 ಬಾಲ್ ಇದೆ ಅನ್ನೋಷ್ಟೊತ್ತಿಗೆ ಗೊತ್ತಾಗೋಯ್ತು ಈ ಸಲ ಕಪ್ ಮನೆಗೆ ಬರುತ್ತೆ ಅಂತ. ಸೊ ಅವಾಗಲಿಂದನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋಯ್ತು ಮನೇಲಿ. ಎಲ್ಲ ಇಡೀ ಬೀದಿಲೆಲ್ಲ ಎಲ್ಲಿ ನೋಡಿದ್ರು RCB. ದೀಪಾವಳಿ ಫಸ್ಟೇ ಆಗೋಯ್ತು ಸರ್ ನಮ್ಗೆ ಆ ವರ್ಷ. ಈ ವರ್ಷ ನಾವು 2 ದೀಪಾವಳಿ ಮಾಡಿದ್ವಿ. ಒಂದು RCB ಗೆದ್ದಾಗ, ಇನ್ನೊಂದು ಮಾಮೂಲಿ ದೀಪಾವಳಿ ಬಂದಾಗ. ಅದೊಂದು. ಮತ್ತು ನಮಗೆ ಸಿಕ್ಕಿದ್ದು ಅದೊಂಥರ ಎಕ್ಸ್ಟ್ರಾ ಎಷ್ಟು ಜೋಶು. RCB ಫ್ಯಾನ್ಸೇ ಹಂಗೆ. ಫಸ್ಟ್ ಆಫ್ ಆಲ್ ಫುಲ್ ಜೋಶಲ್ಲಿರ್ತಾರೆ, ವಿನ್ ಆಗಲಿ ಸೋಲ್ಲಿ ಏನೇ ಇರಲಿ. ಬಟ್ ಅದು ಆ ವಿನ್ನಿಂಗ್ ಮೂಮೆಂಟ್ ಮಾತ್ರ ಅಲ್ಟಿಮೇಟ್. ವಿರಾಟ್ ಕೊಹ್ಲಿ ಅವರ ಖುಷಿ, ಅವ್ರ ಕಣ್ಣಲ್ಲಿ ಖುಷಿ ನೋಡೋದೇ ಏನೋ ಒಂದಿದು. ಮೋಸ್ಟ್ಲಿ ಇನ್ನೊಂದು ಸತಿ ನೋಡ್ತಾರೆ ಈ ಸತಿ ಅಂತ. ಸೋತಾಗಲೇ ನಾವು RCB ಬಿಡಲಿಲ್ಲ. RCBನ ಸಪೋರ್ಟ್ ಮಾಡೋದು. ಇನ್ನು ಗೆದ್ದಾಗ ಬಿಡ್ತೀವಾ? RCB ಯಾವತ್ತೂ ಅಷ್ಟೇ, ಸೋಲ್ಲಿ ಗೆಲ್ಲಿ RCBನೇ. ನಾವು RCB ಫ್ಯಾನ್ಗಳೇ. ಆದರೆ ಒಂದು ಬೇಜಾರೇನು ಅಂದರೆ, ಅದೇ ಸ್ಟೇಡಿಯಂ ಹತ್ರ ಆಗಿದ್ದು ನುಗ್ಗಲು ಏನು ಅಂದರೆ, ಪೊಲೀಸ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು. ಒಂದು ದಿವಸ ಪೋಸ್ಟ್ಪೋನ್ ಮಾಡಿ ಆ ಪ್ರೋಗ್ರಾಮ್ ಇಟ್ಕೊಂಡಿದ್ದಿದ್ರೆ ಈ ಘಟನೆ ಅವಾಯ್ಡ್ ಮಾಡ್ಬೋದಿತ್ತೇನೋ. ಆಮೇಲೆ ವರ್ಲ್ಡ್ ಕಪ್ ವಿನ್ ಆದಾಗ ಯಾವ ಥರ ರೋಡ್ ಶೋ ಮಾಡಿದ್ರು ಆ ಥರ ಒಂದು ಪ್ರಾಪರಾಗಿ ಆರ್ಗನೈಸ್ಡಾಗಿ ಟೈಮ್ ತೊಗೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜನ ಎಲ್ಲರೂ ನೋಡ್ಬೋದು, ಎಲ್ಲರೂ ಎಂಜಾಯ್ ಮಾಡ್ಬೋದು, ಎಲ್ಲರೂ ಸೆಲೆಬ್ರೇಟು ಮಾಡ್ಬೋದು. ಸರ್, ಸತ್ತವರಿಗೆ ತೀರ್ಕೊಂಡವರಿಗೆ ಈ ವರ್ಷ ಏನು ಮಾಡ್ಬೋದು ಸರ್ RCB ಟೀಮ್ ಕಡೆಯಿಂದ? ಸರ್, ಲಾಂಚ್ ಮಾಡ್ತಾರೆ ಗೊತ್ತಲ್ಲ ಸರ್, ಜೆರ್ಸಿ ಲಾಂಚ್ ಮಾಡ್ತಾರೆ. ಆ ಟೈಮಲ್ಲಿ ಏನು ಮಾಡ್ಬೋದು, ಏನು ಮಾಡಬೇಕು ನಿಮ್ಮ ಪ್ರಕಾರ? ಸರ್, ನಮ್ಮ ಪ್ರಕಾರ ಜೆರ್ಸಿ ಲಾಂಚ್ ಮಾಡೋ ದಿವಸ ಮೊಟ್ಟ ಮೊದಲನೇದಾಗಿ ತೀರ್ಕೊಂಡಿರೋ 11 ಜನಕ್ಕೆ ಅವ್ರಿಗೊಂದು ಗೌರವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ ಅಲ್ಲಿಂದ ಶುರು ಮಾಡಲಿ. ಆ ಫ್ಯಾನ್ಸ್ಗೋಸ್ಕರನಾದರೂ ಅಷ್ಟೇ. ಮತ್ತು ಅವ್ರು ಹೋಗಿರೋರನ್ನ ವಾಪಸ್ ತರೋದು ಕಷ್ಟ, ತರೋಕ್ಕೂ ಆಗಲ್ಲ. ಅವ್ರ ಕುಟುಂಬದವ್ರು ಇವತ್ತಿಗೂ ನೋವಲ್ಲೇ ಇರ್ತಾರೆ. ಆ ಕುಟುಂಬದವ್ರ ಜೊತೆ RCB ಟೀಮ್ ಯಾವತ್ತೂ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಪ್ರಕಾರ ಇರಲಿ. ಮತ್ತು ಈ ಸಲ ಇನ್ನೊಂದು ಕಪ್ ಗೆದ್ದು ಆ ಗೆಲುವನ್ನ ಹೋಗಿರೋ ಆತ್ಮಕ್ಕೆ ಅವ್ರಿಗೆ ಡೆಡಿಕೇಟ್ ಮಾಡಲಿ ಸರ್. ಅದಕ್ಕಿಂತ ಇನ್ನೊಂದು ಖುಷಿ ಇಲ್ಲ ಸರ್. ಮ್ಯಾಚ್ ಟೀಮ್ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಲಾಸ್ಟ್ ಟೈಮು ಗೆದ್ದಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಅದು ಸೆಲೆಬ್ರೇಷನ್ ಇದರಲ್ಲಿ 11 ಜನ ಸತ್ರು. ಸೊ ಆ ಥರ ಆಗ್ದಂಗೆ ಮ್ಯಾನೇಜ್ಮೆಂಟು ಜವಾಬ್ದಾರಿ ತೊಗೋಬೇಕು. ಪ್ಲಾನ್ ಮಾಡಿ ಮಾಡಬೇಕು. ಏಕೆಂದರೆ ನೋಡಿ, 11 ಜನ ಎಷ್ಟು ಬಡವರು, ಎಷ್ಟು ಇದು ಇಂಡಿವಿಜುವಲ್ ಒಬ್ಬರೇ ಮಕ್ಕಳಿರ್ತಾರೆ, ಅಂಥವರೆಲ್ಲ ಹೋದರು. ಅವ್ರ ಪೇರೆಂಟ್ಸು ಎಷ್ಟು ನಂಬ್ಕೊಂಡಿರ್ತಾರೆ. ಒಂದು ಸೆಲೆಬ್ರೇಷನ್ ಮಾಡೋಕೆ ಹೋಗಿ 11 ಜನ ಜೀವನ ಹಾಳಾಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ನಾಳೆ ದಿನ ಸರ್ಕಾರ ಆಗಲಿ, ಸರ್ಕಾರ ಮ್ಯಾನೇಜ್ಮೆಂಟ್ ಕೇಳುತ್ತೆ, ಮ್ಯಾನೇಜ್ಮೆಂಟು ಸರ್ಕಾರ ಕೇಳುತ್ತೆ. ಸೊ ಅದನ್ನು ಸರ್ಕಾರದವರಾಗಲಿ ಮ್ಯಾನೇಜ್ಮೆಂಟ್ ಆಗಲಿ ಸೊ ಅದು ಜವಾಬ್ದಾರಿಯಿಂದ ನಡ್ಕೋಬೇಕು. ಮತ್ತು ಅಲ್ಲಿ ಏನು ಇನ್ಸ್ಟ್ರಕ್ಷನ್ ತೊಗೋಬೇಕು,
ಸೊ ಅದು ಜನಗಳು ಇದಾಗಲಿ ಜಾಸ್ತಿ ಜನ ಆದಾಗ ಏನು ಇನ್ಸ್ಟ್ರಕ್ಷನ್ ತೊಗೋಬೇಕು ಅದನ್ನು ಫಾಲೋ ಅಪ್ ಮಾಡಬೇಕು. ಸೊ ನೆಕ್ಸ್ಟು ಈಗಾಗಿರೋದು ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ಫ್ಯೂಚರಲ್ಲಿ ಈ ಥರ ಆಗ್ದಂಗೆ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ದಂಗೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ದಂಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಕೆಟ್ಟ ಹೆಸರು ಬರ್ದಂಗೆ ಸೊ ಮೇಂಟೈನ್ ಮಾಡ್ಕೊಬೇಕು ಮತ್ತು ಈ ಥರ ಆಗ್ದಂಗೆ ನೋಡ್ಕೋಬೇಕು. ಅದೇ ನನ್ನ ಸಲಹೆ. ಇಲ್ಲಿ ಲಾಸ್ಟ್ ಟೈಮ್ ಆಗಿರೋದು ಏನಪ್ಪ ಅಂದರೆ, ಲಾಸ್ಟ್ ಟೈಮ್ ಅಲ್ಲಿ ಸೆಲೆಬ್ರೇಷನ್ನು ಅಂತ ಕರ್ಕೊಂಡು ಹೋಗೋರು, ಫ್ರೀ ಟಿಕೆಟ್ ಅಂದ್ಬಿಟ್ಟು ಎಲ್ಲರನ್ನೂ ಅನೌನ್ಸ್ ಮಾಡಿದ್ರು, ಎಲ್ಲ ಬಂದ್ಬಿಟ್ರು, ಎಲ್ಲ ಅಭಿಮಾನಿಗಳೆಲ್ಲ ಬಂದರು, ಒಂತಾಗ ಸೇರಿದ್ರು. ಇವ್ರೇನು ಮಾಡಿದ್ರು, ಅಲ್ಲಿ ಇಮಿಡಿಯೇಟಾಗಿ ಹೋಗ್ಬಿಟ್ಟು ನಮಗೆ ಗ್ರೌಂಡಲ್ಲಿ ಸೆಲೆಬ್ರೇಷನ್ ಇರುತ್ತೆ ಹೋಗಿ ಅಂತ ಕಳಿಸಿದ್ರು. ಅಲ್ಲಿ ಎಲ್ಲ ಜಾಮ್ ಆಗಿಬಿಟ್ರು. ಇವರು ಡೋರ್ ಓಪನ್ ಮಾಡಿಲ್ಲ, ಯಾವುದು ಡೋರ್ ಓಪನ್ ಮಾಡಿಲ್ಲ, ಒಂದೇ ಸಲ ಓಪನ್ ಮಾಡಿದ್ರು. ಎಲ್ಲ ಜನ ಜಾಸ್ತಿ ಆಗಿ ಅದು ಎಲ್ಲ ಗೇಟ್ ಎಲ್ಲ ಮುರಿದಾಕಿ ಎಲ್ಲ ತಲೆ ಮೇಲೆ ಬಂತು. ಇದು ಕರೆಕ್ಟಾಗಿ ಅದು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗಿದ್ದರೆ ಯಾವುದೂ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ಒಂದು ಪ್ಲ್ಯಾನಿಂಗ್ ಇದ್ದಿದ್ರೆ ಅಲ್ಲಿ ಪ್ಲ್ಯಾನಿಂಗ್ ಇನ್ಫಾರ್ಮೇಷನ್ ಕೊಟ್ಟರು, ಅಲ್ಲಿ ಫೀಲ್ಡಲ್ಲಿ ಇದು ಇನಾಗ್ರೇಷನ್ ಇರುತ್ತೆ ಹೋಗಿ ಅಂತ, ಎಲ್ಲ ಹೋಗಿ ಅಲ್ಲಿ ಜಾಮ್ ಆದಾಗ ಇಲ್ಲಿ ಏನಾಗುತ್ತೆ, ಅದು ಡೋರ್ ಓಪನ್ ಆಗಿದ್ರೆ ಕರೆಕ್ಟಾಗಿ ಹೋಗಿ ಪ್ಲೇಸಲ್ಲಿ ಕೂತ್ಕೊತಾ ಇದ್ರು. ಇವರು ಸೆಲೆಬ್ರೇಷನ್ ಏನೂ ತೊಂದರೆ ಆಗ್ತಿರಲಿಲ್ಲ, ಜನಗಳಿಗೂ ಏನೂ ತೊಂದರೆ ಆಗ್ತಿರಲಿಲ್ಲ. ಅದು ಪ್ರಾಬ್ಲಮ್ ಆಗಿದ್ದು ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಎಲ್ಲ ಒಂದೇ ಸಲ ಬಂದರು. ಆಮೇಲೆ ಜನಗಳು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ, ಗೇಟ್ ಬಿತ್ತು, 11 ಜನ ಸಾವಾಯಿತು. ಅದಕ್ಕೆ ಯಾರು ಹೊಣೆ? ಸರ್ಕಾರ ಬಂದರೆ ಮ್ಯಾನೇಜ್ಮೆಂಟ್ ಕೇಳುತ್ತೆ, ಮ್ಯಾನೇಜ್ಮೆಂಟ್ ಬಂದರೆ ಸರ್ಕಾರದವ್ರು ನಮಗೇನು ಆರ್ಡ್ರ್ ಕೊಟ್ಟಿದ್ದಾರೆ ಅದು ಮಾಡಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ. ಅಮಾಯಕರಿಗೆ ಬಲಿಯಾದರು 11 ಜನ 12 ಜನ, ಎಷ್ಟೋ ಜನ. ಮತ್ತು ಅದಕ್ಕೆ ನೋವು ಅನುಭವಿಸಿರೋರು ಎಷ್ಟು? 11 ಜನ ಸತ್ತಿರೋರು 11 ಜನ, ಅದಕ್ಕೆ ನೋವು ಅನುಭವಿಸಿರೋರು ತುಂಬ ಜನ ಇದ್ದಾರೆ ಅಲ್ವಾ. ಅದು 11 ಜನ ಪೇರೆಂಟ್ಸು, ಒಬ್ಬೊಬ್ಬರೇ ಮಕ್ಕಳು ಇರೋರು ಎಷ್ಟು ಜನ ಸಫರ್ ಆಗಿರ್ತಾರೆ ಅಲ್ವಾ. ಸೊ ಅದನ್ನು ನೆಕ್ಸ್ಟು ಆಗ್ದಂಗೆ ನೋಡ್ಕೋಬೇಕು, ಅದೇ ನಮ್ಮ ಆಸೆ. ಸರ್, ಈಗ IPL ಆಡಿಷನ್ ನಡೀತು, ವೆಂಕಟೇಶ್ ಅಯ್ಯರ್ ಆಗಲಿ ಅವರಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಓಕೆ, ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಆಡಿಷನ್ ಈಗ ಇದಾಗಿರೋದು? ಸರ್ ಅವ್ರವ್ರ ಕೆಪಾಸಿಟಿ ಸರ್. ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಹಾಡ್ತಾರೆ, ಮತ್ತು ನಮ್ಮ ಇವರು ಕಿಂಗು ಕೊಹ್ಲಿ ಮೇಯ್ನು ಅವರು ಅದೇ ಲೆವೆಲಲ್ಲಿ ಮೇಂಟೈನ್ ಮಾಡ್ತಾರೆ. ಅವ್ರ ಟೀಮ್ ಇರೋದ್ರಿಂದ ಸೊ ಅವರಲ್ಲಿ ಒಂದೊಂದು ಬಲ ಇದೆ. ಸೊ ಟೀಮ್ ಚೆನ್ನಾಗಿದೆ ಸರ್. ಈ ಸಲನೂ ಕಪ್ಪು ಹೊಡೆಯೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಅದ್ರ ಬಗ್ಗೆ ನೋ ಡೌಟು. ಸೊ ಕಪ್ಪು ಹೊಡಿಲಿ ಬಿಡಲಿ, ನಮಗೆ RCB ಬೆಂಗಳೂರು, ಜೈ ಬೆಂಗಳೂರು, ಜೈ RCB. ಕಪ್ಪು ಗೆದ್ದಾಗ ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ, ಏನು ಮಾಡಿದ್ರಿ? ತುಂಬ ಖುಷಿ ಆಯಿತು ಸರ್. ನಮ್ಮ ಬೆಂಗಳೂರು ಈಗ 18 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ರು. ಸೊ ಈ ಸಲ ಕಪ್ಪು ಹೊಡೆದ್ರು, ತುಂಬ ಖುಷಿ ಆಯಿತು. ಅದೇ ಥರ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು. ನಮಗಿಲ್ಲಿ ರಜಾ ಇರಲ್ಲ, ನಮ್ಮ ಕಂಪ್ನಿ ಫೀಲ್ಡ್ ವರ್ಕು, ಹಾಗಾಗಿ ರಜಾ ಸಿಗಲಿಲ್ಲ. ನಾವು ಹೋಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೋ. ಸೊ ಆ ಟೈಮಲ್ಲಿ ರಜಾ ಇಲ್ಲದೆ ಇರೋದ್ರಿಂದ ನಾವು ಅಲ್ಲಿ ಹೋಗಲಿಲ್ಲ. ಸೊ ಅದು ನಮಗೆ ಆ ಟೈಮಲ್ಲಿ ಅದಾದಮೇಲೆ ಅನ್ನಿಸ್ತು, ನಾವು ಹೋಗ್ದಿದ್ದು ಚೆಂದಾಗಿತ್ತು. ಹೋಗಿದ್ರೆ ಏನೋ ಬ್ಯಾಡ್ ಲಕ್ ಆಗಿ ನಾವು ಹೆಚ್ಚು ಕಮ್ಮಿ ಆಗಿತ್ತಂದರೆ ಯಾರು ನಮ್ಮ ಫ್ಯಾಮಿಲಿ ಸಫರ್ ಆಗ್ತಾರಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಈ ಥರ ಆಗಬಾರ್ದು. ಟೀಮ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಮ್ಮದು ತುಂಬ ನಮ್ಮ ಹೆಮ್ಮೆ, ನಮ್ಮ ಬೆಂಗಳೂರು, ನಮ್ಮ ಭಾರತ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಅನ್ನೋದು ಹೆಮ್ಮೆ ಇದ್ದೇ ಇರುತ್ತೆ. ನಾವು ಕನ್ನಡಿಗರಾಗಿ ಕನ್ನಡಿಗರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಅದು ಸೋಲಿ ಗೆಲ್ಲಿ, ಅದು ಕಪ್ಪು ತಗೊಬರಲಿ ಕಪ್ಪು ತಗೊಬರಲೇ ಇರಲಿ, ನಮ್ಮ ಬೆಂಬಲ ಬಂದು RCB.